ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ತತ್ಸತ್ಯಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1289ನೆಯ ಭಾಗ ಇದು. ಅನುಶಾಸನ ಪರ್ವದ 222ನೆಯ ಭಾಗ. ಈ ಅನುಶಾಸನ ಪರ್ವದಲ್ಲಿ ಬರುವಂತಹ ಏನೊಂದು ಭಗವದ್ಗೀತೆಯ ಭಾಗ, ವಿಷ್ಣು ಸಹಸ್ರನಾಮದ ಭಾಗವಿದೆ, ಅದನ್ನು ಶ್ರವಣ ಮಾಡ್ತಿದ್ದೇವೆ. ಅದರಲ್ಲಿ ಆ ವಿಷ್ಣು ಸಹಸ್ರನಾಮದ ಪೂರ್ವಭಾವಿಯಾಗಿ ಬರುವಂತಹ ಕೆಲವು ಶ್ಲೋಕಗಳನ್ನ ಕಳೆದ ದಿವಸ ನಾವು ನೋಡಿ ಮುಗಿಸಿದ್ದೇವೆ. ಶ್ರುತ್ವಾ ಧರ್ಮಾನಶೇಷೇಣ ಪಾವನಾನಿ ಚ ಸರ್ವಶಃ ಅನ್ನುವಂಥ ಕೆಲವು ಶ್ಲೋಕಗಳನ್ನು ಕಳೆದ ದಿವಸ ನೋಡಿದ್ದೇವೆ. ನಮಗೆ ಈಗ ಕೆಲವರು ವಿಷ್ಣು ಸಹಸ್ರನಾಮದ ಪೂರ್ವಭಾವಿಯಾಗಿ ಹೇಳುವ ಶ್ಲೋಕಗಳನ್ನ ಗಮನಿಸುವ ಪ್ರಸಂಗ ಬಂದಾಗ ಕೆಲವು ಹೆಚ್ಚಿನ ಶ್ಲೋಕಗಳನ್ನು ಕೂಡ ಕೇಳ್ತೇವೆ. ಅವೆಲ್ಲ ಪಾಠ ಭೇದಕ್ಕನುಸಾರವಾಗಿ ಹೀಗಾಗ್ತವೆ ಅಂತ ತಿಳ್ಕೊಳ್ಬೇಕು. ಶ್ರುತ್ವಾ ಧರ್ಮಾನಶೇಷೇಣ ಅನ್ನೋದರಿಂದ ಪ್ರಾರಂಭಿಸಿ ಕಳೆದ ದಿವಸ ನಾನು ವ್ಯಾಖ್ಯಾನಿಸಿದೆ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣುವೇ ಪ್ರಭವಿಷ್ಣವೇ. ಮತ್ತೆ ನಮಃ ಸಮಸ್ತ ಭೂತಾನಾಂ ಆದಿಭೂತಾಯ ಭೂಭೃತೆ ಅನೇಕ ರೂಪಾಯ ವಿಷ್ಣುವೇ ಪ್ರಭವಿಷ್ಣವೇ ಅನ್ನುವ ಎರಡು ಶ್ಲೋಕಗಳು ಕೂಡ ಶ್ರುತ್ವಾ ಧರ್ಮಾನುಶೇಷೇಣ ಅನ್ನುವ ಶ್ಲೋಕಕ್ಕಿಂತ ಮುಂಚೆ ಕೇಳಿ ಬರ್ತವೆ. ಅವು ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಕಂಸದಲ್ಲಿ ಅವುಗಳನ್ನು ಹಾಕಿದ್ದಾರೆ. ದಕ್ಷಿಣ ಭಾರತದ ವಾವಿಳ್ಯ ಪಾಠದಲ್ಲಿ ಮತ್ತೆ ವೈಷ್ಣವ ಪಾಠದಲ್ಲಿ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ, ಇದು ಯಾವುದರಲ್ಲೂ ಕೂಡ ಆ ಯಸ್ಯ ಸ್ಮರಣ ಮಾತ್ರೇಣ ಅನ್ನುವ ಶ್ಲೋಕಗಳನ್ನ ಅವರು ಹಾಕಿಲ್ಲ. ಹಾಗಾಗಿ ಅವೆರಡೂ ಶ್ಲೋಕಗಳು, ಯಸ್ಯ ಸ್ಮರಣ ಮಾತ್ರೇಣ ಅನ್ನುವ ಶ್ಲೋಕ ಮತ್ತೆ ನಮಃ ಸಮಸ್ತ ಭೂತಾನಾಂ ಅನ್ನುವ ಇವೆರಡು ಶ್ಲೋಕ, ಎರಡೂ ಕೂಡ ಪ್ರಕ್ಷಿಪ್ತವಾದ ಶ್ಲೋಕಗಳಿದ್ದಿರಬೇಕು ಅಂತ ಒಂದು ಗುಮಾನಿ ಬರ್ತದೆ ನಮಗೆ. ಆದರೂ ಅನೇಕ ಜನ ಹಿರಿಯ ವಿದ್ವಾಂಸರು ಈ ಶ್ಲೋಕಗಳನ್ನ ಹೇಳ್ತಾ ಇರ್ತಾರೆ. ಆದ್ದರಿಂದ ಆ ಶ್ಲೋಕಗಳಿಗೂ ಕೂಡ ಅವು ಪ್ರಕ್ಷಿಪ್ತವೇ ಇರಲಿ ಹೇಗೇ ಇರಲಿ, ಅವುಗಳಿಗೆ ಅರ್ಥವೊಂದನ್ನು ಗಮನಿಸಿ ನಾವು ಮುಂದುವರೆದ್ರೆ ಅದು ಹೆಚ್ಚು ಅನುಕೂಲವಾಗಿರ್ತದೆ ನಮಗೆ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್. ಯಸ್ಯ ಯಾವ ಭಗವಂತನ ಸ್ಮರಣ ಮಾತ್ರದಿಂದ, ಕೇವಲ ಒಂದು ಸ್ಮರಣೆ ಮಾಡಿಕೊಂಡಿದ್ದರಿಂದ ಮಾತ್ರವೇ ಜನ್ಮ ಸಂಸಾರ ಬಂಧನಾತ್, ಹುಟ್ಟು ಸಾವು ಇತ್ಯಾದಿಗಳ ಬಂಧನದಿಂದ ಈ ಜೀವನಾದವನು ಮುಕ್ತನಾಗ್ತಾನೆ. ಅಂಥ ವಿಷ್ಣುವೇ ಪ್ರಭವಿಷ್ಣವೇ, ವಿಷ್ಣು ಪ್ರಭವಿಷ್ಣು ಜಿಷ್ಣು ಇತ್ಯಾದಿ ಶಬ್ದಗಳೆಲ್ಲ ಆ ಭಗವಂತನನ್ನೇ ವರ್ಣಿಸ್ತವೆ. ಅಂಥ ಭಗವಂತನಿಗೆ ನಮಸ್ಕಾರ ಅಂತ ಮೊದಲನೇ ಶ್ಲೋಕ ಅರ್ಥವನ್ನು ಹೇಳ್ತದೆ. ನಮಃ ಸಮಸ್ತ ಭೂತಾನಾಂ ಆದಿಭೂತಾಯ, ಈ ಜಗತ್ತಿನ ಎಲ್ಲಾ ಪ್ರಾಣಿಗಳಿಗೂ ಕೂಡ ಅವನು ಮೊದಲಿನವನು. ಭೂಭೃತೆ, ಈ ಭೂಮಿಯನ್ನ ಧರಿಸಿದಂಥವನು. ಅನೇಕ ರೂಪಾಯ, ಅನೇಕ ರೂಪಗಳನ್ನ ಹೊತ್ತವನು.
ಅನೇಕ ರೂಪಗಳನ್ನು ಹೊತ್ತು ಅನೇಕ ರೂಪಗಳ ಮೂಲಕವೇ ನಮ್ಮೆಲ್ಲರ ಜ್ಞಾನಕ್ಕೆ ವಿಷಯನಾಗುವಂಥವನು. ವಿಷ್ಣವೇ ಪ್ರಭವಿಷ್ಣವೇ ಅಂತ ಮತ್ತೆ ಅವೇ ಶಬ್ದಗಳೇ ಅಲ್ಲಿ ಮುಂದುವರೆದಿವೆ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಋಷಿಭಿ ಪರಿಗೀತಾನಿ ತಾನಿ ವಕ್ಷಾಮಿ ಭೂತಯೇ ಅಂತ ಕೊನೆಯ ಒಂದು ಶ್ಲೋಕ ನಾವು ನೋಡಿದ್ವಲ್ಲ ಕಳೆದ ದಿವಸ. ಅದಾದ್ಮೇಲೂ ಕೂಡ ಕೆಲವು ಬೇರೆ ಶ್ಲೋಕಗಳು ಕೇಳಿ ಬರ್ತವೆ. ಋಷಿರ್ ನಾಮ್ನಾಂ ಸಹಸ್ರಸ್ಯ ವೇದವ್ಯಾಸೋ ಮಹಾನ್ ಋಷಿಃ ಛಂದೋನುಷ್ಠುಪ್ ತಥಾ ದೇವೋ ಭಗವಾನ್ ದೇವಕೀ ಸುತಃ ಅಮೃತಾಂಶೂದ್ಭವೋ ಭವೋ ಬೀಜಂ ಶಕ್ತಿರ್ ದೇವಕಿ ನಂದನಃ ತ್ರಸಾಮ ಹೃದಯಂ ತಸ್ಯ ಶಾಂತ್ಯರ್ಥೇ ವಿನಿಯುಜ್ಯತೆ ಅಂತ 2 ಶ್ಲೋಕಗಳು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಕಂಡು ಬರ್ತವೆ. ಬೇರೆ ಪಾಠಗಳಲ್ಲಿ ಅವು ಹೆಚ್ಚಾಗಿ ಕಾಣಿಸುವುದಿಲ್ಲ. ಅವಕ್ಕೇನ ಅರ್ಥ? ಋಷಿರ್ ನಾಮ್ನಾಂ ಸಹಸ್ರಸ್ಯ, ಈ ವಿಷ್ಣು ಸಹಸ್ರನಾಮವನ್ನೇ ನಾವು ನೋಡ್ತಾ ಇದ್ದೀವಿ. ಭಗವಂತನ 1000 ನಾಮಗಳಿವೆ. ಇದೆಲ್ಲದಕ್ಕೂ ಕೂಡ ವೇದವ್ಯಾಸ ರೂಪಿಯಾದಂತಹ ಭಗವಂತನೇ ಋಷಿಯಾಗಿದ್ದಾನೆ. ಛಂದಃ ಅನುಷ್ಠುಪ್, ಎಲ್ಲ ಶ್ಲೋಕಗಳು ಕೂಡ ಅನುಷ್ಠುಪ್ ಛಂದಸ್ಸಿನಲ್ಲಿವೆ. ತಥಾ ದೇವ ಭಗವಾನ್ ದೇವಕೀ ಸುತಃ, ಪ್ರತಿಯೊಂದು ಮಂತ್ರಕ್ಕೂ ಕೂಡ ಒಬ್ಬ ಋಷಿ, ಒಬ್ಬ ಒಂದು ಛಂದಸ್ಸು, ಒಬ್ಬ ದೇವತೆ ಇದೆಲ್ಲ ಇರ್ತದೆ. ಅದರಂತೆ ಇದಕ್ಕೆ ದೇವಕೀ ಸುತನಾದಂತಹ ಕೃಷ್ಣನೇ ದೇವತೆ. ಮತ್ತೆ ಮಂತ್ರಗಳನ್ನು ಹೇಳುವಾಗ ಹೃದಯ, ಅದರ ಬೀಜ, ಕೀಲಕ ಇತ್ಯಾದಿ ಶಕ್ತಿ ಅಂತ ಹೀಗೆಲ್ಲ ಅನೇಕ ಕಡೆ ಹೇಳ್ತಿರ್ತಾರೆ. ಅಂಥದ್ದು ಒಂದು ಶ್ಲೋಕ, ಅಮೃತಾಂಶೂದ್ಭವೋ ಬೀಜಂ, ಅಮೃತಾಂಶೂದ್ಭವ ಭಾಮಹ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಆ ಶ್ಲೋಕ ಇದೆ. ಅದಕ್ಕನುಸಾರವಾಗಿ ಅದನ್ನು ಬೀಜ ಅಂತ ಹೇಳ್ತಾರೆ. ದೇವಕೀ ನಂದನ ಅಂತನ್ನುವುದು ಶಕ್ತಿ. ತ್ರಿಸಾಮ ಹೃದಯಂ ಅಂತ, ಆ ತ್ರಿಸಾಮ ಅಂತ ಭಗವಂತನ ನಾಮವೇ ಅದಕ್ಕೊಂದು ಹೃದಯ. ಶಾಂತ್ಯರ್ಥಿ ವಿನಿಯುಜ್ಯತೆ, ಆದಿ ಭೌತಿಕ ಶಾಂತಿ, ಆಧ್ಯಾತ್ಮಿಕ ಶಾಂತಿ ಇತ್ಯಾದಿ ಶಾಂತಿಯ ಸ್ಥಾಪನೆಗಾಗಿ ಈ ಮಂತ್ರವನ್ನು ಹೇಳಬೇಕು ಅಂತ ಇದೊಂದು ಕೇಳಿ ಬರ್ತದೆ. ಎಲ್ಲಾ ಕಡೆ ಈ ಶ್ಲೋಕಗಳೇನು ಕಂಡು ಬರೋದಿಲ್ಲ, ಆದರೂ ಆ ಶ್ಲೋಕಗಳನ್ನ ನಾವು ಕೂಡ ಗಮನಿಸಬೇಕಷ್ಟೇ. ಈ ಕೆಲವು ಶ್ಲೋಕಗಳು ಇವೆ ಅಂತ. ಅನೇಕ ಮಂತ್ರಗಳನ್ನ ನಾವು ಗಮನಿಸಿದಾಗ ಪೌರುಷೇಯ ಮಂತ್ರಗಳಿರಬಹುದು, ಅಪೌರುಷೇಯವಾದಂತಹ ಮಂತ್ರಗಳಿರಬಹುದು, ಅರ್ಥಾತ್ ಪುರಾಣೋಕ್ತವಾದಂತಹ ಮಂತ್ರಗಳು ಅಥವಾ ವೇದೋಕ್ತವಾದಂತಹ ಯಾವುದೇ ಮಂತ್ರ ಇರಬಹುದು. ಅಲ್ಲಿ ಎಲ್ಲ ಕಡೆ ಆ ಶಾಸ್ತ್ರಕಾರರೇ ಒಂದು ಧ್ಯಾನ ಶ್ಲೋಕ ಮತ್ತು ಅದಕ್ಕೆ ಅಂಗನ್ಯಾಸ, ಕರನ್ಯಾಸ ಇತ್ಯಾದಿಗಳನ್ನ ಹೇಳಿರ್ತಾರೆ. ವೇದವ್ಯಾಸರು ಇದಕ್ಕೆ ಸಂಬಂಧಪಟ್ಟಂತೆ ಅಂಗನ್ಯಾಸ, ಕರನ್ಯಾಸ ಇತ್ಯಾದಿಗಳನ್ನು ಏನು ಹೇಳಿದಂತೆ ಕಾಣಿಸುವುದಿಲ್ಲ. ಇನ್ನೊಂದು ಪ್ರಖ್ಯಾತವಾದಂತಹ ಮಂತ್ರ ನಾರಾಯಣ ವರ್ಮ ಮಂತ್ರ ಇದೆಯಲ್ಲ, ಆ ನಾರಾಯಣ ವರ್ಮ ಮಂತ್ರಕ್ಕಾದರೆ ಹೇಗೆ ಅಂಗನ್ಯಾಸಾದಿಗಳನ್ನು ಮಾಡಬೇಕು ಅನ್ನುವುದನ್ನ ಆರಂಭದಲ್ಲೇ, ಆ ಅಧ್ಯಾಯದ ಆರಂಭದಲ್ಲೇ ವರ್ಣನೆ ಮಾಡೇ ಇದ್ದಾರೆ. ಅದರಂತೆ ವಿಷ್ಣು ಸಹಸ್ರನಾಮಕ್ಕೆ ಅಂಗನ್ಯಾಸ, ಕರನ್ಯಾಸ ಇತ್ಯಾದಿಗಳನ್ನು ವ್ಯಾಸರು ವರ್ಣನೆ ಮಾಡಿದಂತೆ ಕಾಣಿಸುವುದಿಲ್ಲ. ಅಥವಾ ಏನಾದರೂ ವರ್ಣಿಸಿದ್ರೂ ಅವು ನಮಗೆ ಇವತ್ತು ಪ್ರಕ್ಷಿಪ್ತವಾಗಿ ಗಮನಕ್ಕೆ ಬರದೇ ಹೋಗಿರುವ ಸಾಧ್ಯತೆಯೂ ಇದೆ ಅಂತೂ ಕಾಣಿಸ್ತವೆ. ಹಾಗೆ ಶಾಂತ್ಯರ್ಥೇ ವಿಯುಜ್ಯತೆ ಇದಾದ್ಮೇಲೆ ವಿಷ್ಣುಂ ಜಿಷ್ಣುಂ ಮಹಾವಿಷ್ಣುಂ ಪ್ರಭವಿಷ್ಣುಂ ಮಹೇಶ್ವರಂ ಅನೇಕ ರೂಪ ದೈತ್ಯಾಂತಂ ನಮಾಮಿ ಪುರುಷೋತ್ತಮಂ ಕ್ಷೀರೋದನ್ವತ್ ಪ್ರದೇಶೇ ಶುಚಿಮಣಿ ವಿಲಸನ್ ಮೌಕ್ತಿಕಾನಾಂ ವಿಲಸತ್ ಸೈಕತೆ ಮೌಕ್ತಿಕಾನಾಂ ಮಾಲಾ ಕ್ಲುಪ್ತಾಸನಸ್ಥ ಸ್ಫಟಿಕ ಮಣಿನಿಭೈಃ ಮೌಕ್ತಿಕೆ ಮಂಡಿತಾಂಗಃ ಅಂತ ಇನ್ನೂ ಒಂದೆರಡು ಶ್ಲೋಕಗಳು ಕೇಳಿ ಬರ್ತವೆ. ಆ ಭಗವಂತ ಹೇಗೆ ಕೂತ್ಕೊಂಡಿದ್ದಾನೆ
ಅಂತ ಇತ್ಯಾದಿಗಳನ್ನು ವರ್ಣನೆ ಮಾಡುವಂತಹ ಒಂದು ಶ್ಲೋಕ ಅಷ್ಟೇ ಅದು. ಕ್ಷೀರಸಾಗರದ ಪರಿಸರದಲ್ಲಿ ಕೂತ್ಕೊಂಡಿದ್ದಾನೆ. ಆ ಕ್ಷೀರಸಾಗರದಲ್ಲಿ ಇರುವಂತಹ ಮರಳು ಅಂದ್ರೆ ಭೌತಿಕವಾದ ಮರಳಲ್ಲ, ಶುಚಿ ಮಣಿ ವಿಲಸತ್ ಸೈಕತೆ, ಮಣಿಗಳ ರೂಪವಾದಂಥ ಒಂದು ಮರಳಲ್ಲಿದೆ. ಮುತ್ತಿನ ರೂಪವಾದಂಥ ಮರಳು. ಅಂಥ ಒಂದು ಪರಿಸರದಲ್ಲಿ ಆತ ಕೂತ್ಕೊಂಡಿದ್ದಾನಂತ ವರ್ಣನೆ ಮಾಡುವ ಶ್ಲೋಕ ಅವೆಲ್ಲ. ಹೀಗೆ ಇವೆಲ್ಲ ಶ್ಲೋಕಗಳು ಕೂಡ ಕೆಲವು ಕಡೆ ಕೇಳಿ ಬರ್ತವೆ, ಕೆಲವು ಕಡೆ ಇಲ್ಲ. ಇಂಥದೊಂದು ವ್ಯತ್ಯಾಸವನ್ನು ಕೂಡ ನಾವು ಮೊದಲು ಗಮನಕ್ಕೆ ತಂದುಕೊಳ್ಬೇಕು. ಆದರೂ ಸಾಮಾನ್ಯವಾಗಿ ಶುತ್ವಾಧರ್ಮ ನಶೇಷೇಣ ಅಲ್ಲಿಂದ ಪ್ರಾರಂಭಿಸಿ ತಸ್ಯ ಲೋಕಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ ಆ ಒಂದು ಶ್ಲೋಕವು ಕೊನೆಗೆ, ಮತ್ತೆ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಅನ್ನುವಂಥ ಈ ಶ್ಲೋಕ ಏನು ಕೊನೆಗಿದೆ, ಇವಿಷ್ಟು ಶ್ಲೋಕಗಳು ಎಲ್ಲರಿಗೂ ಸಮ್ಮತ. ಸುಮಾರು 13 ಶ್ಲೋಕಗಳಾಗ್ತಾವು. ಶುತ್ವಾಧರ್ಮ ನಶೇಷೇಣ ಅಲ್ಲಿಂದ ಯಾನಿ ನಾಮಾನಿ ಗೌಣಾನಿ ಅನ್ನುವ ಶ್ಲೋಕಗಳು. ಗೌಣಾನಿ ಅಂದ್ರೆ ಗುಣವಾಚಕಗಳಾದಂತಹ ಶಬ್ದಗಳು. ವಿಖ್ಯಾತಾನಿ ಅಂದ್ರೆ ವಿದ್ವಾಂಸರಲ್ಲಿ ಖ್ಯಾತವಾದ ಶಬ್ದಗಳವೆಲ್ಲ. ಜ್ಞಾನಿಗಳಾದವರಿಗೆ ಆ ಶಬ್ದದ ಪರಿಚಯ ಇದೆ, ಎಲ್ಲರಿಗೂ ಆ ಶಬ್ದ ಪರಿಚಯ ಇಲ್ಲದೇ ಇರಬಹುದು. ಅದಕ್ಕಾಗಿ ಋಷಿಭಿಹಿ ಪದಿಗೀತಾನಿ, ಋಷಿಗಳಾದವರು ಅದನ್ನು ವರ್ಣನೆ ಮಾಡಿದ್ದಾರೆ ಅಂತ ಅಲ್ಲಿ ಹೇಳ್ತಾರೆ. ಇಷ್ಟೆಲ್ಲ ಮಹತ್ವವನ್ನು ನನಗೆ ಹೇಳುವ ಶ್ಲೋಕಗಳನ್ನು ನಾವು ನೋಡಿದ್ದೇವೆ. ಸರ್ವ ದುಃಖಾತಿಕ ಭವೇತ್, ಅವನನ್ನ ಆ ಪರಮಾತ್ಮನನ್ನ ಧ್ಯಾಯನ್ ಸ್ತುವನ್ ನಮಸ್ಯಂಶ್ಚ ಮನಸ್ಸಿನಿಂದ ಧ್ಯಾನಿಸಬೇಕು, ವಾಕ್ಯನಿಂದ ಸ್ತುತಿಸಬೇಕು, ಶರೀರದಿಂದ ನಮಸ್ಕರಿಸಬೇಕು. ಹೀಗೆಲ್ಲ ಮಾಡಿದ್ರೆ ಸರ್ವ ದುಃಖಾತಿಗೋ ಭವೇತ್, ಎಲ್ಲ ಥರದ ದುಃಖಗಳನ್ನು ಕೂಡ ಮನುಷ್ಯ ಕಳ್ಕೋತಾನೆ ಅಂತ ಈ ಪ್ರಾಸ್ತಾವಿಕವೇ ವಿಷ್ಣು ಸಹಸ್ರನಾಮದ ಬಗ್ಗೆ ಹೇಳ್ತದಲ್ಲ, ಅದರ ಕುರಿತಾಗಿರುವಂತಹ ಮಹತ್ವವನ್ನು ಕೂಡ ನಾವೀಗ ಆಲೋಚನೆ ಮಾಡಬೇಕು. ಹೇಳ್ತಾ ಇರುವವನು ಭೀಷ್ಮ, ಕೇಳ್ತಾ ಇರುವಂತವನು ಯುಧಿಷ್ಠಿರ. ಭೀಷ್ಮನಿಗೆ ಈಗ ಶಲ್ಪದಲ್ಲಿ ಮಲಗಿದಾಗ ಎಂಥ ಅಗಾಧವಾದಂತಹ ದುಃಖ ಬಂದು ಒದಗಿದೆ, ಅದನ್ನೊಂದು ಬಾರಿ ನಾವು ನೆನಪಿ ತಂದುಕೋಬೇಕು. ತಾತ್ಪರ್ಯ ನಿರ್ಣಯದಲ್ಲಿ ಬಂದಿದೆ ಅದು. ವಿಷ್ಣು ಸಹಸ್ರನಾಮದ ಕುರಿತಾಗಿ ಗೀತಾ ಭಾಷ್ಯದಲ್ಲಿ, ಗೀತಾ ತಾತ್ಪರ್ಯದಲ್ಲಿ ಕೂಡ ಆಚಾರ್ಯರು ಉಲ್ಲೇಖಗಳನ್ನು ಹೇಳ್ತಾರೆ. ತಾತ್ಪರ್ಯ ನಿರ್ಣಯದಲ್ಲಿ ವಿಷ್ಣು ಸಹಸ್ರನಾಮದ ಕುರಿತಾದ ಹೆಚ್ಚಿನ ಅಂಶವೇನೂ ಬಂದಿಲ್ಲ. ಆದರೆ ಆ ವಿಷ್ಣು ಸಹಸ್ರನಾಮವನ್ನು ವರ್ಣಿಸುವಂತಹ ಭೀಷ್ಮನಿಗೆ ಆ ಶರತಲ್ಪದಲ್ಲಿ ಮಲಗಿದಾಗ ಯಾವ ಥರದ ಒಂದು ಸಂಕಟ ಇತ್ತು ಅಂತ ಅನ್ನೋದನ್ನ ತಾತ್ಪರ್ಯ ನಿರ್ಣಯದಲ್ಲಿ ವರ್ಣಿಸ್ತಾರೆ. ಹಿಂದೆ ಈ ಭೀಷ್ಮ ಜೀವ ಆಗಿದ್ದಾಗ ವಸಿಷ್ಠರ ಗೋವೊಂದನ್ನು ಕದ್ದಿದ್ನಲ್ಲ, ಆವಾಗ ಅವನಿಗೆ ಬಂದಂತಹ ಶಾಪ ಎಂಥದ್ದು. ಆತ ಅವನ ಪತ್ನಿ ಇಬ್ರು ಕೂಡಿ ಕದ್ದಿದ್ರು, ಗಂಡ ಹೆಂಡತಿ ಕೂಡಿ ಮಾಡಿದ ಅಪರಾಧ ಅದು. ಆ ಹೆಂಡತಿ ಗಂಡನನ್ನು ದುರ್ಮಾರ್ಗದಲ್ಲಿ ಪ್ರೇರಿಸಿದ್ದಳು. ಅದಕ್ಕಾಗಿ ಅವಳು ಅಂಬಾ ಅಂತ ಹೆಸರಿನಿಂದ ಹುಟ್ಟಲಿ, ಮತ್ತೆ ಪತಿರಹಿತಳಾಗಿ ಅವಳು ಬದುಕುವಂತಾಗಲಿ, ಪತಿಯ ಮರಣಕ್ಕೆ ಕಾರಣರಾಗಲಿ. ಇವನು ಬ್ರಹ್ಮಚರ್ಯದಲ್ಲಿ ಇದ್ದು ಈ ಜೀವನ ನಡೆಸಲಿ, ಅವರಿಬ್ಬರ ನಡುವೆ ಮಹಾವಿರೋಧ ಬಂದೊದಗಲಿ. ಮಹಾನ್ ವಿರೋಧಶ್ಚ ಸ ಗರ್ಭವಾಸಾಷ್ಟಕ ದುಃಖಮೇವ ಸಂಪಾತುತಾಂ ಶರತಲ್ಪೇಶಯಾನಃ. ಒಂದು ಬಾರಿ ಗರ್ಭವಾಸ ಅನುಭವಿಸುವುದೇ ದೊಡ್ಡ ಸಂಕಟ, ನಮ್ಗೆಲ್ಲರಿಗೂ ಗೊತ್ತಿದ್ದೇ ಇರ್ತದೆ. ಈಗ ಮರ್ತಿದ್ದೇವೆ ಅಷ್ಟೇ ನಾವು ದೊಡ್ಡವರಾದ್ಮೇಲೆ. ವಾಸ್ತವಿಕವಾಗಿ ಗರ್ಭದಲ್ಲಿ ಬದುಕುವುದು ಅಂದ್ರೆ ಎಷ್ಟು ಕಷ್ಟದ ಸಂಗತಿ ಅದು. 8 ಗರ್ಭವಾಸಗಳ ದುಃಖ ಆತನಿಗೆ ಬರಬೇಕು, 8 ಪಟ್ಟು ದುಃಖ ಅಂತ ಅರ್ಥ.
ಈಗ ಶರತಲ್ಪದಲ್ಲಿ ಬಾಣಗಳಿಂದ ಹೊಡೆಸಿಕೊಂಡು ಮಲಗಿದಾಗ ಅವನಿಗೆ ಅಂಥ ನೋವು ಆಗ್ತಾ ಇದೆ. 8 ಗರ್ಭವಾಸಗಳ ದುಃಖವನ್ನು ನಾನು ಅನುಭವಿಸ್ತಾ ಇದ್ದಾನೆ. ಮೃತಿ ಅಷ್ಟಕೋತ್ಥಾಮಪಿ ವೇದನಾಂಸಃ ಪ್ರಾಪ್ನೋತು ಶಸ್ತ್ರೈಃ ಬಹುಧಾ ನಿಕೃತ್ತಃ. 8 ಮರಣ ಸಂಕಟಗಳು. ಮರಣ ಸಂಕಟ ಅನ್ನೋದು ಬಹಳ ದೊಡ್ಡದು, ನಮಗೆಲ್ಲ ಗೊತ್ತಿದೆ. 8 ಬಾರಿ ಮರಣಿಸಿದ್ರೆ ಮನುಷ್ಯ ಅನೇಕ ಬಾರಿ ಮರಣಿಸಿರ್ತಾನೆ. 8 ಬಾರಿ ಮರಣಿಸಿದ್ರೆ ಒಂದೊಂದು ಬಾರಿ ಒಂದೊಂದು ದುಃಖ. ಈಗಿನ ದುಃಖ ಇನ್ನೊಂದ್ಸರಿ ಮರಣಿಸಿದಾಗಿಲ್ಲ, ಮುಂದಿನ ದುಃಖ ಅದ್ರ ಮುಂದಿನ ಮರಣದಲ್ಲಿಲ್ಲ. ಆದ್ರೆ ಒಂದೇ ಕಾಲದಲ್ಲೇ 8 ಮರಣಗಳ ದುಃಖ ಮುಂದೆ ಬರುವುದಾದ್ರೆ ಅದೆಷ್ಟು ಸಂಕಟದಾಯಕವಾಗಿರ್ತದೆ. ಆ ಥರ ನಾನಾ ಶಸ್ತ್ರಗಳಿಂದ ಶತ್ರುಗಳ ಮೂಲಕವಾಗಿ ಹೊಡೆಸಿಕೊಂಡು ಆತ 8 ಸಾವುಗಳ ದುಃಖವನ್ನು ಏಕಕಾಲದಲ್ಲಿ ಅನುಭವಿಸಲಿ ಅಂತ ಶಾಪ ಇತ್ತು ಅವನಿಗೆ. ಇಂಥ ಮಹಾ ದುಃಖವನ್ನ ಅನುಭವಿಸ್ತಾ ಆ ಶರತಲ್ಪದಲ್ಲಿ ಬಿದ್ದವನು ಭೀಷ್ಮ. ಆ ಥರದ ದುಃಖ ಅಲ್ಲದೆ ಇರಬಹುದು, ಶಸ್ತ್ರಾಸ್ತ್ರಗಳ ದುಃಖ ಯುಧಿಷ್ಠಿರನಿಗೆ ಆಗದೆ ಇರಬಹುದು. ಆದರೆ ತನ್ನ ಮಕ್ಕಳನ್ನು ಕಳ್ಕೊಂಡಿದ್ದಾನೆ, ಬಂಧು ಬಾಂಧವರನ್ನು ಕಳ್ಕೊಂಡಿದ್ದಾನೆ. ನನ್ನ ಒಂದು ರಾಜ್ಯ ಲೋಭಕ್ಕಾಗಿ ಇವನ್ನೆಲ್ಲ ನಾನು ಬಲಿ ಕೊಡಬೇಕಾಯಿತು ಅಂತ ಸಂಕಟ ಪಡ್ತಿದ್ದಾನೆ. ರಾಜ್ಯವೇ ಬೇಡ, ನಾನು ಸನ್ಯಾಸಿಯಾಗಿ ಹೋಗಿಬಿಡ್ತೀನಿ ಅಂತ ಹೊರಲಿಕ್ಕೆ ತಯಾರಾದವನು ಈ ಯುಧಿಷ್ಠಿರ. ಅವನಿಗೂ ಒಂದು ಮಹಾ ದುಃಖ ಬಂದೊದಗಿದೆ. ಭೀಷ್ಮನಿಗೂ ಮಹಾ ದುಃಖ. ಇಬ್ರು ಕೂಡ ಆ ಜೀವಮಾನದಲ್ಲಿ ಬರಬಹುದಾದಂತಹ ಅತ್ಯಂತ ಪ್ರಬಲವಾದಂತಹ ದುಃಖಗಳನ್ನ ಅನುಭವಿಸ್ತಾ ಅಲ್ಲಿ ಎದುರು ಬದುರಾಗಿ ಇದ್ದಾರೆ. ಜೀವಮಾನದಲ್ಲಿ ಮನುಷ್ಯ ಬದುಕಲಿಕ್ಕಾಗಿ ಮಾಡುವ ಅನೇಕ ವ್ಯಾಪಾರಗಳು, ಉದ್ಯೋಗಗಳು, ಕಾರ್ಯಗಳೇನಿವೆ ಅವೇ ಬಹಳ ಭಯಂಕರವಾದದ್ದು, ನಮಗೆ ಗೊತ್ತಿದೆ. ಅದರಲ್ಲಿ ಈ ಅಂಥ ಒಂದು ಆರ್ಥಿಕ ಅಪರಾಧವನ್ನೇ ಭೀಷ್ಮ ಮಾಡಿದ್ದ. ಗಂಡ ಹೆಂಡತಿ ಇಬ್ರು ಸೇರಿ ಹಿಂದಿನ ಮೂಲ ರೂಪದಲ್ಲಿ ವಸಿಷ್ಠರ ಗೋವನ್ನು ಕದ್ದಿದ್ರು. ಅಂಥ ಒಂದು ವಂಚನೆ ಮಾಡಿದ ಕಾರಣದಿಂದಾಗಿ ಈ ವೇದನೆ ಅವನಿಗೆ. ಇವನು ಕೂಡ ಯುಧಿಷ್ಠಿರನು ರಾಜನಾಗಬೇಕು, ಸಿಂಹಾಸನ ಏರಬೇಕು ಅನ್ನುವ ಒಂದು ಕಾರಣಕ್ಕಾಗಿ ಇಂಥ ಒಂದು ಯುದ್ಧವನ್ನು ಮಾಡಿಸಿಬಿಟ್ನಲ್ಲ ಅಂತ ಸಂಕಟ ಅನುಭವಿಸ್ತಾ ಇದ್ದಾನೆ. ಇದು ಕೇವಲ ಧರ್ಮ ಯುದ್ಧ, ಭಗವಂತನ ಅಣತಿಗನುಸಾರವಾಗಿ ಇದನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಪ್ರಜ್ಞೆ ಅವನಿಗೇನಾದ್ರೂ ಇದ್ದಿದ್ರೆ ಆ ದುಃಖ ಆಗ್ತಿರ್ಲಿಲ್ಲ. ಭೀಮನಿಗೆ ಆ ಪ್ರಜ್ಞೆ ಇತ್ತು. ಇದು ಭಗವಂತನ ಅಣತಿ, ನಾವು ಕರ್ತವ್ಯ ಅಂತ ಮಾಡ್ತಾ ಇದ್ದೇವೆ ಅಂತ. ರಾಜ್ಯಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇದ್ದೇನಲ್ಲ, ಸ್ವಾರ್ಥಕ್ಕಾಗಿ ಇದನ್ನೆಲ್ಲ ಮಾಡ್ತಿದ್ದೇನಲ್ಲ ಅಂತ ಧರ್ಮರಾಜನ ಸಂಕಟ. ಅಂತೂ ಬದುಕಲಿಕ್ಕಾಗಿ, ನಮ್ಮ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕಾಗಿ ನಾವು ಮಾಡುವಂತಹ ಅನೇಕ ಕರ್ಮಗಳೇನಿವೆ ಅವು ನಮ್ಮನ್ನು ಎಂಥ ಸಂಕಟಕ್ಕೆ ದೂಡ್ತವೆ ಅನ್ನುವುದು ಇಲ್ಲಿ ನಮಗೆ ಈ ಯುಧಿಷ್ಠಿರ ಮತ್ತು ಭೀಷ್ಮ ಇವರನ್ನು ನೋಡಿದ್ರೆ ಗೊತ್ತಾಗ್ತದೆ. ಅಂಥ ಒಂದು ಪರಮ ದುಃಖವನ್ನ ಅವರಿಬ್ಬರು ಅನುಭವಿಸ್ತಾ ಇದ್ದಾರೆ. ಮತ್ತೆ ಜಗತ್ತಿನಲ್ಲಿ ನಮಗೆಲ್ಲರಿಗೂ ಕೂಡ ದುಃಖ, ಹೆಚ್ಚು ಕಡಿಮೆ ದುಃಖಗಳಾಗುವುದು ಬದುಕಿನಲ್ಲಿ ಹೋರಾಡಲಿಕ್ಕೆ ನಾವು ಮಾಡುವಂತಹ ಪ್ರಯತ್ನಗಳಿಂದಲೇ. ಹಾಗಾಗಿ ನಾವೆಲ್ಲ ಜೀವಕೋಟಿಯಲ್ಲಿರುವಂತಹ ವ್ಯಕ್ತಿಗಳು ಮಾಡಬಹುದಾದಂತಹ ಒಂದು ಅಪರಾಧಗಳಿಗೆ ಇವರಿಬ್ರು ಪ್ರತಿನಿಧಿಗಳಾಗಿದ್ದಾರೆ, ಭೀಷ್ಮ ಮತ್ತು ಯುಧಿಷ್ಠಿರ ಇಬ್ರು ಕೂಡ. ಇಂಥ ತಮಗೆ ಬಂದಂತಹ ಪ್ರಬಲವಾದ ದುಃಖಗಳನ್ನ ಅವರಿಬ್ರು ಪ್ರವಚನ ಮಾಡಿ ಕೇಳಿ ಕಳೆದುಕೊಂಡ್ರು. ನಮಗೆ ಭೀಷ್ಮ ಯುಧಿಷ್ಠಿರಾದಿಗಳೆಲ್ಲ ದೊಡ್ಡ ದೇವತೆಗಳಾಗಿ ಕಾಣಿಸ್ತಾರೆ ಅವತ್ತು ಕೂಡ. ಹೌದು, ದೇವತೆಗಳೇ ಅಲ್ಲ ಅಂತಲ್ಲ. ದೇವತೆಗಳಾದ್ರಿಂದ ಅವ್ರಿಗೆ ಏನು ಸಂಕಟ ಆಗಿರಬಹುದು ಅನ್ನುವುದು ಅನೇಕ ಬಾರಿ ನಮಗೆ ಮನವರಿಕೆ ಆಗೋದಿಲ್ಲ. ಅದಕ್ಕಾಗಿಯೇ ನಾನು ಆ ತಾತ್ಪರ್ಯದ ಶ್ಲೋಕಗಳನ್ನ ಮತ್ತೊಂದು ಬಾರಿ ಈಗ ಉದ್ಧರಿಸಿದೆ. 8 ಮರಣಗಳ ದುಃಖ, 8 ಸಾವುಗಳ ದುಃಖ ಅವನಿಗಾಗಲಿ ಅಂತ ಆ ಚತುರ್ಮುಖ ಬ್ರಹ್ಮನ ಶಾಪ ಇತ್ತು. ಅದಕ್ಕನುಸಾರವಾಗಿ ಎಲ್ಲವನ್ನೂ ಅನುಭವಿಸ್ತಾ ಅವನು ಭೀಷ್ಮ ಅಲ್ಲಿ ಒದ್ದಾಡಬೇಕಾಯ್ತು.
ಯುಧಿಷ್ಠಿರ ಅಂದ್ರೆ ಯಾರು? ಎಲ್ಲರ ಧರ್ಮ ಅಧರ್ಮಗಳನ್ನ, ನ್ಯಾಯ ಅನ್ಯಾಯಗಳನ್ನ ತೂಗಿ ನೋಡಿ ವಿಮರ್ಶಿಸಿ ಅವ್ರಿಗೆ ತಕ್ಕಂತಹ ಶಿಕ್ಷೆಯನ್ನು ಕೊಡಬೇಕಾದಂತಹ ಯಮಧರ್ಮನ ಅವತಾರ ಅವನು. ಅಂಥವನ ಸಂಕಟ ಇದೆ. ಬೇರೆ ಎಲ್ಲರ ಧರ್ಮಾಧರ್ಮಗಳನ್ನ ಆಲೋಚನೆ ಮಾಡಬೇಕಾದವನು. ನಾವಿಲ್ಲಿದ್ದೇವೆ, ನಮ್ಮ ಧರ್ಮ ಅಧರ್ಮ, ನಮ್ಮ ನೀತಿ ನ್ಯಾಯವೇ ನಮಗೆ ಅರ್ಥ ಆಗ್ತಿಲ್ಲ. ಬೇರೆಯವರನ್ನು ವಿಮರ್ಶಿಸುವುದು ಆ ಕಡೆಯಲ್ಲಿ, ನಾವೇನು ತಪ್ಪು ಮಾಡ್ತಾ ಇದ್ದೀವಿ, ನಾವೇನು ಒಪ್ಪು ಮಾಡ್ತಾ ಇದ್ದೀವಿ ಅನ್ನುವುದೇ ನಮಗೆ ಸರಿಯಾಗಿ ತಿಳಿತಾ ಇಲ್ಲ. ಕಿಂಕರ್ತವ್ಯ ಮೂಡನಾಗಿ ನಾವು ಬದುಕ್ತಾ ಇದ್ದೇವೆ. ಅನೇಕ ದೋಷಗಳನ್ನ ಈ ಜಗತ್ತಿನಲ್ಲಿ ನಾವು ಮಾಡ್ತಾ ಇದ್ದೇವೆ, ಅನೇಕ ಪ್ರಮಾದಗಳನ್ನು ಎಸಗ್ತಾ ಇದ್ದೇವೆ. ಅದರಿಂದ ನಾವು ಅನೇಕ ಥರ ದುಃಖಗಳನ್ನು ಅನುಭವಿಸ್ತಾ ಇದ್ದೇವೆ. ವಿಷ್ಣುವಿನ ಸಹಸ್ರನಾಮಗಳನ್ನು ಕೊಂಡಾಡಿದ ಪರಿಣಾಮವಾಗಿಯೇ, ಅದರ ಫಲವಾಗಿಯೇ ಎಲ್ಲ ದುಃಖಗಳನ್ನು ಅವರಿಬ್ಬರು ಕಳ್ಕೊಂಡ್ರು. ನಾವು ಕೂಡ ಹಾಗೆ ಎಲ್ಲಾ ಥರದ ದುಃಖಗಳನ್ನು ಕಳ್ಕೊಳ್ಬೇಕು. ಈ ವಿಷ್ಣು ಸಹಸ್ರನಾಮದ ಮಹತ್ವದ ಕುರಿತಾಗಿ ಆಚಾರ್ಯರೇ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯಗಳಲ್ಲಿ ಅದನ್ನ ವರ್ಣಿಸ್ತಾರೆ. ಗೀತಾ ಭಾಷ್ಯದಲ್ಲಿ ಮತ್ತು ಗೀತಾ ತಾತ್ಪರ್ಯದಲ್ಲಿ ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ ವಿಷ್ಣು ಸಹಸ್ರನಾಮ ಅಪಿ ಜ್ಞೇಯಂ ಪಾಠ್ಯಂ ಚ ತದ್ವಯಂ. ಸರ್ವಶಾಸ್ತ್ರಗಳಲ್ಲಿ ಕೂಡ ಮಹಾಭಾರತ ಅನ್ನೋದು ಬಹಳ ದೊಡ್ಡದು. ಆ ಭಾರತದಲ್ಲಿ ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮಗಳು ಅದರ ಕೆನೆ ಪದರ ಇದ್ದಂತೆ. ಇವೆರಡನ್ನೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಮತ್ತು ಅದನ್ನು ಪಾರಾಯಣ ಕೂಡ ಮಾಡಬೇಕು. ಭಾರತಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸ. ಎಲ್ಲಾ ಶಾಸ್ತ್ರಗಳಲ್ಲಿಯೂ ಭಾರತ ಅಂತನ್ನೋದು ದೊಡ್ಡ ಸಾರಭೂತವಾದದ್ದು. ಅದರ ಮತ್ತೆ ಆ ಮಹಾಭಾರತದಲ್ಲಿ ವಿಷ್ಣುವಿನ 1000 ನಾಮಗಳನ್ನು ವರ್ಣಿಸುವಂತಹ ಈ ಸ್ತುತಿ, ಮತ್ತೆ ಕೃಷ್ಣ ಹಾಡಿದಂತಹ ಗೀತೆ, ಇವೆರಡನ್ನು ತಿಳಿದು ಪಠಿಸುವವನು ಎಲ್ಲಾ ಥರದ ದೋಷಗಳನ್ನು ಕಳ್ಕೋತಾನೆ, ಮುಕ್ತನಾಗ್ತಾನೆ. ಅನೇಕ ಸಹಸ್ರನಾಮಗಳೇನೋ ಇವೆ. ವಿಷ್ಣು ಸಹಸ್ರನಾಮ ಇದೆ, ಪದ್ಮಪುರಾಣದಲ್ಲಿ ವಾಸುದೇವ ಸಹಸ್ರನಾಮ ಇದೆ, ಮತ್ತೊಂದು ಕಡೆಯಲ್ಲಿ ನರಸಿಂಹ ಸಹಸ್ರನಾಮ ಸ್ತೋತ್ರ ಇದೆ, ಶಿವ ಸಹಸ್ರನಾಮ ಸ್ತೋತ್ರ ಇದೆ. ಅದು ಇಲ್ಲೇ ಶಿವನ 600 ನಾಮಗಳು ಸರಿಸುಮಾರು ಅನುಶಾಸನ ಪರ್ವದಲ್ಲೇ ಬಂದಿವೆ. ವಿಷ್ಣು ಸಹಸ್ರನಾಮಕ್ಕೆ ಇಷ್ಟೊಂದು ಪ್ರಾಧಾನ್ಯವಿದೆ. ಬಹಳ ಜನಪ್ರಿಯವಾದದ್ದು. ಅದಕ್ಕೆ ಶಂಕರಾಚಾರ್ಯರ ಹೆಸರಿನ ಒಂದು ಭಾಷ್ಯವೂ ಕೂಡ ಉಪಲಬ್ಧ ಇದೆ. ಅದು ವಾಸ್ತವಿಕವಾಗಿ ಆದಿಶಂಕರಾಚಾರ್ಯರೇ ರಚನೆ ಮಾಡಿದ್ದಾಗಿರ್ಲಿಕ್ಕಿಲ್ಲ, ಬೇರೆ ಯಾರೋ ಒಬ್ರು ಮಾಡಿದ್ದಾಗಿರಬೇಕು ಅಂತ ಅನೇಕ ಜನ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಅದು ಕೇವಲ ವಿಷ್ಣು ಸಹಸ್ರನಾಮದ ಶಾಂಕರ ಭಾಷ್ಯಕ್ಕೆ ಮಾತ್ರ ಅಲ್ಲ, ಶಂಕರಾಚಾರ್ಯರ ಅನೇಕ ಕೃತಿಗಳ ಕುರಿತಾಗಿ ಅಂಥದೇ ಒಂದು ವಿವಾದ ಇದೆ. ಅದನ್ನ ಬಗೆಹರಿಸೋದು ಕಷ್ಟ. ಶಂಕರಾಚಾರ್ಯರ ಅನುಯಾಯಿಗಳೇ, ಅದ್ವೈತ ಸಿದ್ಧಾಂತದ ಅನುಯಾಯಿಗಳೇ ಅದ್ರ ಬಗ್ಗೆ ಭಿನ್ನಾಭಿಪ್ರಾಯ ತಾಳ್ತಾ ಇರುವಾಗ ಆದಿಶಂಕರಾಚಾರ್ಯರ ವಾಸ್ತವಿಕ ಶೈಲಿ ಯಾವುದು ಅಂತ ಅನ್ನೋದನ್ನ ಚೆನ್ನಾಗಿ ರಕ್ತಗತ ಮಾಡಿಕೊಂಡವರು ಹೇಳಬೇಕಾದಂತ ಸಂಗತಿ ಅದು. ಅವರಲ್ಲೇ ವಿವಾದ ಇರುವಾಗ ನಾವು ಅದನ್ನ ಯಾರು ರಚನೆ ಮಾಡಿದ್ದಾರೆ ಏನು ಅಂತ ತೀರ್ಮಾನಿಸುವುದು ತುಂಬಾ ಕಷ್ಟದ ಸಂಗತಿನೇ ಆಗ್ತದೆ. ಅಂತೂ ಅಂಥ ಒಂದು ಇರುವಂತಹ ಒಂದು ಪ್ರಾಚೀನ ಟೀಕಾ ಅದಿದೆ, ಶಂಕರಾಚಾರ್ಯ ಹೆಸರಿಂದ ಉಪಲಬ್ಧ ಆಗಿದೆ. ಈ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನವನ್ನು ನೋಡುವಾಗ ಶಂಕರಾಚಾರ್ಯರು ಏನ್ ಹೇಳ್ತಾರೆ ಅಂತ ಅನ್ನೋದನ್ನು ಕೂಡ ನಾವು ನೋಡೋಣ. ರಾಮಾನುಜರ ಪಂಥಾನುಯಾದಂಥ ಪರಾಶರ ಭಟ್ಟ ಅನ್ನುವರ ಒಂದು ಟೀಕಾನು ಕೂಡ ಉಪಲಬ್ಧ ಇದೆ. ವಾಸ್ತವಿಕವಾಗಿ ಮಧ್ವಾಚಾರ್ಯರು ಇದಕ್ಕೆ ಪೂರ್ಣವಾದ ಟೀಕೆಯನ್ನೇನು ಬರೆದಿಲ್ಲ. ಆದರೂ ಆ ಗ್ರಂಥಗಳಲ್ಲಿ ಅನೇಕ ಕಡೆ ನಿರ್ವಚನ ಹೇಗೆ ಮಾಡಬೇಕು ಅಂತ ಒಂದು ಸೂಚನೆ ಮಾತ್ರ ಮಾಡಿದ್ದಾರೆ ಅಷ್ಟೆ. ಬೃಹತಿ ಸಹಸ್ರದ 1000 ಋಕ್ಕುಗಳೇನಿವೆ ಅದಕ್ಕೆ ವಿಷ್ಣುವಿನ ನಾಮಗಳ ಜೊತೆ ಸಂಬಂಧ ಇದೆ ಅಂತ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ. ವಾದಿರಾಜ ಸ್ವಾಮಿಗಳು ಏನು ಲಕ್ಷಾಲಂಕಾರ ಅಂತೇಳಿ ಮಹಾಭಾರತಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ, ಮಧ್ಯಮತದ ಅನುಯಾಯಿಗಳು. ಅದರಲ್ಲಿ ಅದರ ಭಾಗವಾಗಿ, ಲಕ್ಷಾಲಂಕಾರದ ಭಾಗವಾಗಿ
ಈ ಅನೇಕ ನಾಮಗಳಿಗೂ ಕೂಡ ವ್ಯಾಖ್ಯಾನ ಮಾಡಿದ್ದಾರೆ. ಅದನ್ನು ಕೂಡ ನಾವು ಮುಂದೆ ನೋಡೋರಿದ್ದೇವೆ. ಅನೇಕ ಕ್ಲಿಷ್ಟವಾದಂತಹ ನಾಮಗಳಿಗೆ ಅವರು ಕೂಡ ಅರ್ಥ ಬರೀತಾರೆ. ಲಕ್ಷಾಲಂಕಾರದ ವಿಶ್ವಾಸಾರ್ಹತೆ ಅನೇಕ ಬೇರೆ ಬೇರೆ ಭಾಗಗಳಿಗೆ ಸಂಬಂಧಪಟ್ಟಂತೆ ವಿವಾದಾಸ್ಪದವೇ ಆಗಿದ್ರು ಕೂಡ ಅಲ್ಲಿ ಅವರು ಏನ್ ಹೇಳ್ತಾರೆ ಅಂತ ಅನ್ನೋದನ್ನ ನಾವು ಗಮನಿಸಬೇಕು. ಈ ಲಕ್ಷಾಲಂಕಾರದಲ್ಲಿಯೂ ಕೂಡ ಒಂದು ಅರ್ಥಗಳನ್ನು ನಾವು ಗಮನಿಸಬೇಕು. ಜಯತೀರ್ಥರ ಶಿಷ್ಯರಾದಂತಹ ವಿದ್ಯಾಧಿರಾಜ ತೀರ್ಥರು ಅನ್ನೋರು ಮಾಡಿದಂತಹ ಒಂದು ಭಾಷ್ಯವೂ ಕೂಡ, ಒಂದು ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನವೂ ಕೂಡ ಕೇಳಿ ಬರ್ತದೆ. ಅದರಲ್ಲಿ ಅನೇಕ ಸಂಪಾದನೆ ದೋಷಗಳು, ಎಡಿಟಿಂಗ್ ಮಿಸ್ಟೇಕ್ಸ್ ಇವೆ ಅಂತ ಹಿರಿಯ ವಿದ್ವಾಂಸರಾದಂತಹ ಗೋವಿಂದಾಚಾರ್ಯರು ಅಭಿಪ್ರಾಯ ಪಡ್ತಾರೆ. ಅಂತೂ ಹೀಗೊಂದು ಗ್ರಂಥ ಇದೆ ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ವ್ಯಾಸರಾಜ ಮಠದ ಯತಿಗಳಾದಂತಹ ಶೇಷಚಂದ್ರಿಕಾಚಾರ್ಯರು ಅಂದ್ರೆ ರಘುನಾಥ ತೀರ್ಥರು ಅವರು ಕೂಡ ಈ ಸಹಸ್ರನಾಮಗಳ ಅರ್ಥಗಳನ್ನು ಅಲ್ಲಲ್ಲಿ ವಿವರಣೆ ಮಾಡಿದ್ದಾರೆ. ಬೃಹತಿ ಸಹಸ್ರದ ಮಂತ್ರಗಳನ್ನ ಒಂದು ಕಡೆ ಸಂಪಾದನೆ ಮಾಡಿ ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿಕೊಟ್ಟಂಥವರು, ಸಂಕ್ಷಿಪ್ತವಾದರೂ ಕೂಡ ಒಂದು ಉತ್ತಮವಾದ ವ್ಯಾಖ್ಯಾನ ಮಾಡಿಕೊಟ್ಟಂತಹ ಮಹಾಮಹಿಮರವರು. ಅವರು ಬೃಹತಿ ಸಹಸ್ರಕ್ಕೆ ಆ 1000 ಮಂತ್ರಗಳಿಗೆ ಏನು ಅರ್ಥ ಹೇಳಿದ್ದಾರೆ ಅನ್ನೋದನ್ನು ಕೂಡ ಮುಂದೆ ನೋಡುವ ಪ್ರಯತ್ನವನ್ನು ಮಾಡೋಣ. ಪ್ರತಿಯೊಂದು ವಿಷ್ಣುವಿನ ನಾಮಕ್ಕೂ 1000 ನಾಮಗಳಲ್ಲಿ ಬರುವಂತಹ ಪ್ರತಿಯೊಂದು ನಾಮಕ್ಕೂ ಒಂದೊಂದು 1000 ಋಕ್ಕುಗಳ ಪೈಕಿ ಒಂದೊಂದು ಋಕ್ಕಿಗೂ ಹೇಗೆ ಸಂಬಂಧ ಇದೆ ಅಂತ ಅನ್ನೋದನ್ನು ಕೂಡ ಮುಂದೆ ವರ್ಣಿಸುವಂತ ಪ್ರಯತ್ನ ಮಾಡ್ತೇನೆ. ಉತ್ತರಾದಿ ಮಠದ ಸತ್ಯಸಂಧ ತೀರ್ಥರು ಸತ್ಯಸಂಧ ಯತಿರಾಜ ಕೃತಂ ವ್ಯಾಖ್ಯಾನಂ ಅಂತ ಒಂದು ಕೇಳಿ ಬರ್ತದೆ. ಅದು ಮತ್ತೊಂದು ವ್ಯಾಖ್ಯಾನ ನಮಗೆ ಉಪಲಬ್ಧ ಆಗಿರುವಂಥದ್ದು. ಅದನ್ನು ಕೂಡ ನನ್ನ ಈ ಪ್ರವಚನದಲ್ಲಿ ನಾನು ಬಳಕೆ ಮಾಡಿಕೊಳ್ತೇನೆ. ರಾಘವೇಂದ್ರ ಯೋಗಿ ಅನ್ನುವರು ಒಂದು ಸಹಸ್ರನಾಮದ ವ್ಯಾಖ್ಯಾನವನ್ನು ಮಾಡಿದ್ದು ಕೇಳಿ ಬರ್ತದೆ. ತುಂಬಾ ವಿದ್ವತ್ಪೂರ್ಣವಾದಂತಹ ವ್ಯಾಖ್ಯಾನ ಅದು ಅಂತ ಗೋವಿಂದಾಚಾರ್ಯರು ಅದನ್ನ ಉತ್ತರಿಸಿದ್ದಾರೆ. ಒಬ್ಬ ವಿದ್ವಾಂಸರು, ಅವರು ಸನ್ಯಾಸಿ ಇರ್ಲಿಕ್ಕಿಲ್ಲ. ರಾಘವೇಂದ್ರ ಯೋಗಿ ನಾಮ ಕಶ್ಚಿತ್ ವಿಪಶ್ಚಿತ್ ಅಂತ ಹೀಗೆ ಅದನ್ನ ವರ್ಣಿಸ್ತಾರೆ. ಆಚಾರ್ಯ ಮಧ್ವರ ಜೀವನ ಚರಿತ್ರೆ ಮಧ್ವ ವಿಜಯದಲ್ಲೇ ಬರುವಂತೆ ಅವರು ವೇದಗಳಿಗೆ 3 ಅರ್ಥಗಳಿವೆ, ಮಹಾಭಾರತದ ಶ್ಲೋಕಗಳಿಗೆ 10 ಕಡಿಮೆ ಅರ್ಥಗಳಿವೆ. ವೇದಗಳಿಗೆ 3 ಅರ್ಥ ಅಂದ್ರೆ ಕನಿಷ್ಠ 3 ಅರ್ಥಗಳು, ಮಹಾಭಾರತಕ್ಕೆ 10 ಕನಿಷ್ಠ ಅರ್ಥಗಳು, ವಿಷ್ಣು ಸಹಸ್ರನಾಮಕ್ಕೆ 3 ಕನಿಷ್ಠ ಅರ್ಥಗಳಿವೆ ಪ್ರತಿಯೊಂದು ಶಬ್ದಕ್ಕೂ ಅಂತ ಒಂದು ಬಾರಿ ವಿದ್ವಾಂಸರ ಎದುರಿಗೆ ಅದನ್ನು ವರ್ಣಿಸಿದ್ರಂತೆ. ತ್ಯರ್ಥತಾಂ ಶ್ರುತಿಷು ವಿತ್ತ ದಶಾರ್ಥಂ ಭಾರತಂ ನನು ದಶಾರ್ಥಮಪಿ ಸ್ಯಾತ್ ವೈಷ್ಣವಂ ಪದಸಹಸ್ರತಯಂ ಹಿ ಅಂತ ಮಧ್ವ ವಿಜಯದ ಆ ಶ್ಲೋಕ. ಆವಾಗ ಅಲ್ಲಿರುವ ವಿದ್ವಾಂಸರು ಆ ಅರ್ಥಗಳನ್ನು ಹೇಳಿ, ಒಂದೊಂದಕ್ಕೆ 100 ಅರ್ಥ ಇರುವುದಾದ್ರೆ ಅದನ್ನು ಹೇಳಿ ಅಂತ ಒಂದು ಸವಾಲು ಹಾಕಿದ್ರಂತೆ ಆಚಾರ್ಯರಿಗೆ. ವರ್ಣಯಾಮಿ ತದಹಂ ಸಕಲಂ ವಹ ಸೌಷ್ಠವಾದನು ವದಂತು ಭವಂತಹ ಅಂತ ಆಚಾರ್ಯರು ಅವ್ರಿಗೆ ಪ್ರತಿಯಾಗಿ ಹೇಳಿದ್ರಂತೆ. ನಾನೇನೋ ಅವನ್ನೆಲ್ಲ ಹೇಳ್ತೇನೆ, ಆದ್ರೆ ನೀವು ಅವನ್ನ ಸರಿಯಾಗಿ ಮತ್ತೆ ನನಗೆ ಅನುವಾದ ಮಾಡಿ ತೋರಿಸ್ಬೇಕು, ನೀವು ಅದನ್ನು ಗ್ರಹಿಸಿದ್ದೀರೋ ಇಲ್ಲೋ ಅಂತ ಅನ್ನೋದನ್ನು. ಹಾಗಾದ್ರೆ ಮಾತ್ರ ನಾನು ಹೇಳಿ ಏನು ಅಂತ ಅವರು ಅಂದ್ರಂತೆ. ಆ ವಿದ್ವಾಂಸರು ಒಪ್ಕೊಂಡ್ರು. ಒಂದೊಂದು ಶಬ್ದಕ್ಕೂ 100 ಅರ್ಥಗಳನ್ನು ಇವರೇನು ಹೇಳುವಾರು, ಅದು ಹೇಗೆ ಹೇಳಲಿಕ್ಕೆ ಸಾಧ್ಯ? ಧಾತು ಪ್ರತ್ಯಯ ಇತ್ಯಾದಿಗಳ ಒಂದು ಸಂಗಮವನ್ನು ತೋರಿಸ್ಬೇಕಲ್ಲ ಅಂತ ಈ ವಿದ್ವಾಂಸರೆಲ್ಲ ಅದನ್ನು ಒಪ್ಕೊಂಡ್ರು. ಆದ್ರೆ ಆಚಾರ್ಯರು ಅದನ್ನ ಹೇಳಿಕ್ ತೊಡಗಿದ್ರು. ಕೆಲವು ಅರ್ಥಗಳನ್ನ ಹೇಳ್ತಾ ಮುಂದೆ ಹೋದಂತೆ ಹಿಂದಿನ ಅರ್ಥಗಳನ್ನ ನೆನಪಿಟ್ಟುಕೊಂಡು ವರ್ಣಿಸುವುದು ಆ ವಿದ್ವಾಂಸರಿಗೆ ತುಂಬಾ ಕಷ್ಟ ಅನಿಸಿತು. ಮಧ್ವವಿಜಯ ಅದನ್ನು ತುಂಬಾ ಸುಂದರವಾಗಿ ವರ್ಣಿಸ್ತದೆ. ವಿಶ್ವ ಸಂಕ್ಷಯ ಪಯೋಂಧುಗಣಾವ ಅಂತ. ಬಾವಿಯಲ್ಲಿ ನೀರೆಷ್ಟು ಹಿಡಿದಿತ್ತು, ಇಷ್ಟೊಂದು ಯಾವ್ದು ಪ್ರವಾಹ ಬಂದ್ರೆ ಆ ಪ್ರವಾಹದ ನೀರನ್ನು ಬಾವಿಯಲ್ಲಿ ಹಿಡಿದಿಡ್ಬಹುದು. ಪ್ರಳಯ ಕಾಲದ ನೀರನ್ನು ಬಾವಿಯಲ್ಲಿ ಹಿಡಿದಿಡ್ಲಿಕ್ಕೆ ಸಾಧ್ಯವೇನು? ಹೀಗೆ ಆಚಾರ್ಯರ ಆ ವಾಗ್ಜಾಲ, ವಾಗ್ವೈಖರಿ, ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನದ ಆ ಒಂದು ಪ್ರಳಯ ಕಾಲದ ನೀರನ್ನ ಈ ಪಂಡಿತರು ತಮ್ಮ ಬಾವಿಯಲ್ಲಿ ಹಿಡಿದಿಟ್ಕೊಳ್ಳಿಕ್ಕೆ ಆಗಲಿಲ್ಲ.
ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ವಿಷ್ಣು ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ, ಒಂದೊಂದಕ್ಕೂ ಕೂಡ 100 ಅರ್ಥಗಳಿವೆ ಅಂತ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಅದು ಬಂದಿದೆ. ಸರ್ವಶಾಸ್ತ್ರಗಳ ಸಾರಭೂತವಾದಂತಹ ಮಹಾಭಾರತದ ಸಾರವಿದು. ಒಂದೊಂದಕ್ಕೂ ಕಡಿಮೆ ಅಂದ್ರೂ 100 ಅರ್ಥಗಳಿವೆ. ಭಗವಂತನಿಗೆ 1000 ರೂಪಗಳಿವೆ. ಆ 1000 ರೂಪಗಳಿಗೆ 1000 ಹೆಸರುಗಳಿವೆ ಇಲ್ಲಿ ಬಂದಿರುವಂಥವು. ಬೃಹತಿ ಸಹಸ್ರದಲ್ಲಿ 1000 ಋನ್ ಮಂತ್ರಗಳಿವೆ. ಅವುಗಳ ಸಂಕ್ಷಿಪ್ತ ಸಂಗ್ರಹವಿದು. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಹರಿವಂಶದ ಒಂದು ಮಾತಿದೆ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಉದ್ಧರಿಸ್ತಾರೆ. 4 ವೇದಗಳು, ರಾಮಾಯಣ, ಪುರಾಣ, ಭಾರತ, ಪಂಚರಾತ್ರ ಇತ್ಯಾದಿ ಎಲ್ಲ ಕಡೆನೂ ಕೂಡ ಮೊದಲು ಗ್ರಂಥದ ಆರಂಭದಲ್ಲಿ, ಗ್ರಂಥದ ನಡುವೆ, ಗ್ರಂಥದ ಕೊನೆಗೆ ಎಲ್ಲ ಕಡೆ ಇರುವುದು ವಿಷ್ಣುವಿನ ಒಂದು ಸ್ತುತಿಯೇ. ಈ ಶಾಸ್ತ್ರಕ್ಕೆ 3 ಅರ್ಥಗಳಾದರೂ ಹೇಗೆ? ಮಹಾಭಾರತದ ಶ್ಲೋಕಗಳಿಗೆ 10 ಅರ್ಥ ಆ ಕಡೆ ಇರಲಿ, 3 ಅರ್ಥಗಳನ್ನಾದರೂ ಮಹಾಭಾರತವೇ ಒಂದು ರೀತಿಯಾಗಿ ರೋಚಕವಾಗಿ ವರ್ಣಿಸಿದೆ. ಮನ್ವಾದ ಕೇಚಿದ್ಭೂತೆ ಶಾಸ್ತ್ರೀಕಾದಿ ತಥಾಪರೆ ತಥೋಪರಿಚರಾದ್ಯನ್ಯೇ ಭಾರತಂ ಪರಿಚಕ್ಷತೆ. ಇದು ಮಹಾಭಾರತದ ಶ್ಲೋಕ, ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಉದ್ಧರಿಸಿದ್ದಾರೆ. ಈ ಆಸ್ತಿಕಾದಿ ತಥಾಪರೆ, ಆಸ್ತಿಕರಾದಂಥವರು, ಪರಮಾಸ್ತಿಕರು, ದೇವರಲ್ಲಿ ಧರ್ಮದಲ್ಲಿ ಶುದ್ಧ ಇರುವಂತಹ ಶ್ರದ್ಧಾವಂತರಾದಂತಹ ಪಾಂಡವರ ಕಥೆಯನ್ನು ಹೇಳಲಿಕ್ಕೆ ಹೊರಟದ್ದಿದು ಅಂತ ಕೆಲವರ ಅಭಿಪ್ರಾಯ. ಇದು ಐತಿಹಾಸಿಕವಾದಂತಹ ಅರ್ಥ. ಹೀಗೆ ಪಾಂಡವರು ಕೌರವರು ಅನ್ನುವ ಅಣ್ಣ ತಮ್ಮಂದಿರಿದ್ರು, ಅವ್ರಿಗಿಂತ ಪೂರ್ವಭಾವಿಯಾಗಿ ಯಾವ್ಯಾವ ರಾಜರಿದ್ರು, ಅವ್ರ ರಾಜ್ಯ ಮುತ್ತಜ್ಜ ಮೊದಲಾದವರು ಅಂತ ಆ ರಾಜರ ಇತಿಹಾಸದ ಕಥೆಯನ್ನ ಇತಿಹಾಸವನ್ನು ಹೇಳುವಂತ ಒಂದು ಅರ್ಥ ಇದೆ. ಮನ್ವಾದಿ ಕೇಚಿದ್ ಬ್ರುವತೆ ಅಂತ ಇನ್ನೊಂದು. ಮನು ಅಂದ್ರೆ ನಾವು ಮನನ ಮಾಡಬೇಕಾದಂತಹ ಕೆಲವು ತತ್ವಗಳು, ನಾವು ಮನನ ಮಾಡಿ ಅನುಷ್ಠಾನ ಮಾಡಬೇಕಾದಂತಹ ಕೆಲವು ತತ್ವಗಳು, ಅವುಗಳನ್ನು ಹೇಳ್ತೇವೆ ಅಂತ ಮತ್ತೆ ಕೆಲವರು ಅಭಿಪ್ರಾಯ ಪಡ್ತಾರೆ. ಇದು ಮತ್ತೊಂದು ಅರ್ಥ. ನಾವು ಅನುಸಂಧಾನ ಮಾಡ್ಕೋಬೇಕಾದಂತಹ ತತ್ವಗಳು, ನಮ್ಮ ಮಾನಸಿಕ ಚಿಂತನೆಗೆ ಉಪಯುಕ್ತವಾದಂತಹ ಅರ್ಥ ಇದು. ಇನ್ನು ಕೆಲವರ ಅಭಿಪ್ರಾಯದಂತೆ ಉಪರಿಚರ, ಎಲ್ಲರ ಉಪರಿ, ಸಾಕಾಷ್ಠ ಸಾಪರಾಗತಿ ಅಂತ ಅತ್ಯುನ್ನತ ಸ್ಥಾನದಲ್ಲಿರುವಂತಹ ಪುರುಷೋತ್ತಮನಾದ ನಾರಾಯಣನ ನಾಮವರ್ಣನಗಳನ್ನ, ಗುಣವೈಭವಗಳನ್ನು ಮಾತ್ರ ಹೇಳುವಂತಹ ಇನ್ನೊಂದು ಅರ್ಥವೂ ಕೂಡ ಅದಕ್ಕಿದೆ. ಇದು ಆಧ್ಯಾತ್ಮಿಕವಾದ ಅರ್ಥ. ಐತಿಹಾಸಿಕವಾದದ್ದು, ಮನಃಶಾಸ್ತ್ರೀಯವಾದ ಅರ್ಥ 2ನೇದ್ದು, ಮತ್ತೆ ಆಧ್ಯಾತ್ಮಿಕವಾದ ಅರ್ಥ 3ನೇದ್ದು. ಆ ತತ್ವಗಳು ಯಾವುವು ಅಂದ್ರೆ ಧರ್ಮ, ಭಕ್ತಿ, ಜ್ಞಾನ, ವೈರಾಗ್ಯ, ಪ್ರಜ್ಞಾ, ಮೇಧ, ಧೃತಿ, ಸ್ಥಿತಿ, ಯೋಗ, ಪ್ರಾಣ, ಬಲ, ಶ್ರವಣ, ಮನನ, ನಿಧಿಧ್ಯಾಸನ, ಶೀಲ, ವಿನಯ, ವೇದವೇದ್ಯನಾದಂತಹ ಭಗವಂತ. 18 ತತ್ವಗಳು. ಇದನ್ನೆಲ್ಲ ಆಚಾರ್ಯರು ಅನೇಕ ಶ್ಲೋಕಗಳಲ್ಲಿ ಸಂಗ್ರಹಿಸಿದ್ದಾರೆ. ಧರ್ಮ ಅಂದ್ರೆ ಧರ್ಮರಾಜನೇ ಧರ್ಮದ ಮೂರ್ತ ರೂಪ. ಭಕ್ತಿರ್ಜ್ಞಾನಂ ಸವೈರಾಗ್ಯಂ ಪ್ರಜ್ಞಾ ಮೇಧ ಧೃತಿಸ್ಥಿತಿ ಯೋಗ ಪ್ರಾಣೋ ಬಲಂ ಚೈವ ಅಂತ ಭೀಮಸೇನನ 10 ಗುಣಗಳನ್ನು ವರ್ಣನೆ ಮಾಡುವಂತಹ ಶ್ಲೋಕವೂ ಹೊಂದಿದೆ. ಹಾಗಾಗಿ 10 ಗುಣಗಳ ಸಂಕೇತ ಭಕ್ತಿಯಾದಿ 10 ಗುಣಗಳು. ಭಕ್ತಿ, ಜ್ಞಾನ, ವೈರಾಗ್ಯ, ಪ್ರಜ್ಞಾ, ಮೇಧ, ಧೃತಿ, ಸ್ಥಿತಿ, ಯೋಗ, ಪ್ರಾಣ, ಬಲ, ಇಷ್ಟು ಆತನ ಶಕ್ತಿಗಳಿವು. ಭಕ್ತಿ ಅಂದ್ರೆ ಭಗವದ್ಭಕ್ತಿ, ಜ್ಞಾನ ಅಂದ್ರೆ ಗೊತ್ತಿದೆ, ವೈರಾಗ್ಯ ಅದು ಗೊತ್ತಿದೆ, ಪ್ರಜ್ಞಾ ಅವುಗಳಲ್ಲಿ ಪ್ರಜ್ಞಾ ಅಂದ್ರೆ ಗ್ರಹಣ ಪಾಠವನ್ನು ಹೇಳಿದ್ದನ್ನ ಕೂಡಲೇ ತಿಳ್ಕೊಳ್ಳುವುದು, ಇನ್ನೊಬ್ರು ಹೇಳಿದ್ದನ್ನ. ಅನಧೀತಾರ್ಥ ಪ್ರಕಾಶಶ್ಚ, ತಾನು ಓದದೇ ಇರುವಂತಹ ಸಂಗತಿಯನ್ನು ಕೂಡ ತಿಳಿದುಕೊಳ್ಳುವುದು. ಇವೆಲ್ಲ ದೇವತೆಗಳಿಗಿರುವಂತಹ ಕೆಲವು ವಿಶಿಷ್ಟವಾದಂತಹ ಶಕ್ತಿಗಳು. ಧಾರಣ ಪಾಠವಂ ಮೇಧ. ಮೇಧ ಅಂದ್ರೆ ಹಿಂದೆ ಅಧ್ಯಯನ ಮಾಡಿದ್ದನ್ನ, ಕೇಳಿದ್ದನ್ನ ನೆನಪಿಟ್ಕೊಳ್ಳೋದು.
ಅವಿಸ್ಮೃತಿ ಅಂತ ಅರ್ಥ. ಅದಕ್ಕೆ ಮರೆಯದೇ ಇರುವುದು ಅಂತ ಅದರ ಅರ್ಥ. ಧೃತಿ ಅಂದರೆ ಧೈರ್ಯ, ಸ್ಥಿತಿ ಅಂದರೆ ಸ್ಥೈರ್ಯ. ಯಾವುದಾದರೂ ಒಂದು ಸಂಗತಿಯಲ್ಲಿ ಸ್ಥಿರವಾಗಿ ಇರುವುದು, ಚಂಚಲ ಚಿತ್ತತೆ ಇಲ್ಲದೆ ಇರುವುದಕ್ಕೆ ಸ್ಥೈರ್ಯ ಅಂತ ವರ್ಣನೆ ಮಾಡ್ತಾರೆ. ಯೋಗ ಅಂದರೆ ದ್ವಂದ್ವ ಸಹತ್ವಂ, ಶೀತ ಉಷ್ಣ ಇತ್ಯಾದಿ ಜೀವನದ ವ್ಯತಿರೇಕಗಳನ್ನ ಸಹಿಸಿಕೊಳ್ಳುವಂತ ಶಕ್ತಿ, ಅಥವಾ ಭಗವಂತನಲ್ಲಿ ಯಾವತ್ತೂ ಮನಸ್ಸಿಟ್ಟಿರುವುದು. ಪ್ರಾಣ ಅಂದರೆ ಸರ್ವಚೇಷ್ಟಕತ್ವ, ಎಲ್ಲರನ್ನೂ ನೇಮಿಸುವ ಶಕ್ತಿ. ಬಲ ಅಂದ್ರೆ ಸ್ವೇಚ್ಛೆಯಾಕೃತೆ ಬಲಂ, ತನ್ನ ಇಚ್ಛೆಗನುಸಾರವಾಗಿ ಕಾರ್ಯ ಮಾಡುವಂತ ಶಕ್ತಿಗೆ ಬಲ ಅಂತ ಹೇಳ್ತಾರೆ. ಇಂಥ ಎಲ್ಲ ಗುಣಗಳ ಅಭಿಮಾನಿ ಈ ಭೀಮಸೇನ. ಈ ಸಂಗತಿಗಳನ್ನ ತಾತ್ಪರ್ಯ ನಿರ್ಣಯದ 202ನೇ ಅಧ್ಯಾಯದ 142, 143 ಈ ಶ್ಲೋಕಗಳಲ್ಲಿ ವರ್ಣಿಸ್ತಾರೆ. ಅರ್ಜುನ ಶ್ರವಣ, ಮನನ, ಧ್ಯಾನ ಈ 3 ಸಂಗತಿಗಳ ಪ್ರತಿನಿಧಿಯಾಗಿದ್ದಾನೆ. ಧರ್ಮ, ಭಕ್ತಿ ಮೊದಲಾದ 10 ಗುಣಗಳು, ಶ್ರವಣ ಮನನಾದಿ ಧ್ಯಾನಗಳು ಇವೆಲ್ಲವನ್ನು ಜೀವಮಾನದಲ್ಲಿ ಅಳವಡಿಸಿಕೊಳ್ಳುವುದು, ಅದನ್ನು ಅಧ್ಯಯನ ಮಾಡುವುದು ಈ ಒಂದು ಅರ್ಥದ ಉದ್ದೇಶ. ನಕುಲ ಶೀಲಕ್ಕೆ ಪ್ರತಿನಿಧಿ, ಸಹದೇವ ವಿನಯಕ್ಕೆ ಪ್ರತಿನಿಧಿ, ದ್ರೌಪದಿ ವೇದವಿದ್ಯೆಗೆ ಅಭಿಮಾನಿನಿ, ಕೃಷ್ಣ ವೇದವಿದ್ಯನಾದಂಥ ನಾರಾಯಣ ಅಂತ ಹೀಗೆ ಒಟ್ಟು 18 ಸಂಗತಿಗಳು. ಈ 18 ತತ್ವಗಳೇನಿವೆ ಇವುಗಳ ಕುರಿತಾದ ಒಂದು ಅಧ್ಯಯನ, ಅದರ ಅನುಸಂಧಾನ, ಅದು ಒಂದರ್ಥ. ಹೀಗೆ ಮಹಾಭಾರತದ ಐತಿಹಾಸಿಕ ಮುಖವೇ ಆಸ್ತಿಕಾದಿಮುಖ, ಅದರ ತತ್ವಗಳ ಅನುಸಂಧಾನವೇ ಮನ್ವಾದಿ ಮುಖ. ಪರಬ್ರಹ್ಮನಾದಂತಹ ನಾರಾಯಣನ ಅನುಸಂಧಾನವನ್ನು ಮಾಡುವುದು. ನಾರಾಯಣಸ್ಯ ನಾಮಾನಿ ಸರ್ವಾಣಿ ವಚನಾನಿತು ತತ್ ಸಾಮರ್ಥ್ಯ ಅಭಿದಾಯಿನಿ ತಮ್ ಔಪರಿಚರಂ ವಿದುಹು ಅಂತ ಇದು ಕೂಡ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯದ 141ನೇಯ ಶ್ಲೋಕ. ಎಲ್ಲ ಕಡೆ ಮಹಾಭಾರತದ ಉದ್ದಗಲಕ್ಕೂ ನಾರಾಯಣನ ಗುಣಾನುಸಂಧಾನ ಆಗುವಂತೆ ಶಬ್ದಗಳನ್ನು ಅರ್ಥೈಸಿಕೊಳ್ಳುವುದಕ್ಕೆ ಈ ಒಂದು ಅರ್ಥ ಬಹಳ ಪ್ರಾಮುಖ್ಯವನ್ನು ಪಡೆದಿದೆ. ಸಕೃಷ್ಣಾನ್ ಪಾಂಡವಾನ್ ಗೃಹ್ಯ, ಕೃಷ್ಣ ಸಮೇತರಾದ 5 ಪಾಂಡವರು, ಅವರ ಐತಿಹಾಸಿಕ ಕಥೆಯೇ ಆಸ್ತಿಕಾದಿಮುಖ. ಅದನ್ನು ತಾತ್ಪರ್ಯ ನಿರ್ಣಯದಲ್ಲಿ 139ನೇ ಶ್ಲೋಕ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಧರ್ಮೋ ಭಕ್ತ್ಯಾದಿ ದಶಕಃ, ಇದನ್ನ 140ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಹೀಗೆ ಸಮಗ್ರ ಮಹಾಭಾರತವೇ ಆ ಮಹಾಭಾರತದ ಐತಿಹಾಸಿಕ ಮುಖವನ್ನು ಹೇಳ್ತದೆ. ಅದರ ತಾತ್ವಿಕ ಮುಖವನ್ನ ನಾವು ಅನುಸಂಧಾನ ಮಾಡಿಕೊಳ್ಳಬೇಕಾದಂತಹ ತತ್ವಗಳ ಮುಖವನ್ನ ಭಗವದ್ಗೀತಾ ಹೇಳ್ತದೆ. ಎಲ್ಲವೂ ಕೂಡ ಭಗವಂತನ ನಾಮ ಅನ್ನುವ ಮುಖವನ್ನ, ಸ್ತೋತ್ರದ ಮುಖವನ್ನ ಇದು ಈ ವಿಷ್ಣು ಸಹಸ್ರನಾಮ ಮೊದಲಾದ ಸ್ತೋತ್ರಗಳು ಹೇಳ್ತವೆ. ಹೀಗೆ ವಿಷ್ಣು ಸಹಸ್ರನಾಮ ಅನ್ನುವ ಸ್ತೋತ್ರ ಸರ್ವಶಾಸ್ತ್ರಗಳ ಸಾರಭೂತವಾದ ಮಹಾಭಾರತದ ಸಾರ. ಅದು ನಾವೀಗ ಇಲ್ಲಿವರೆಗೆ ನೋಡಿದಂತಹ ಒಂದು ಸಂಗತಿ. ಇದು ಮೊದಲನೇ ವೈಶಿಷ್ಟ್ಯ. ಪ್ರಚಲಿತ ಇರುವಂತಹ ಯಾವ ಸಹಸ್ರನಾಮ ಸ್ತೋತ್ರವೂ ಕೂಡ ಸರ್ವಶಾಸ್ತ್ರಗಳ ಸಾರಭೂತವಾದದ್ದಲ್ಲ. ಹೀಗೆ ಒಟ್ಟಾರೆ ಮಹಾಭಾರತದಲ್ಲಿ ಬರುವ ಎಲ್ಲ ಅಕ್ಷರಗಳು, ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಎಲ್ಲ ಅಕ್ಷರಗಳು ಕೂಡ ವಿಷ್ಣುವಿನ ನಾಮಗಳೇ, ಭಗವಂತನ ಗುಣವೈಭವವನ್ನು ಹೇಳುವಂತಹ ಪದಗಳೇ ಅವು. ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪದಗಳೆಲ್ಲವೂ, ಅಕ್ಷರಗಳೆಲ್ಲವೂ ಭಗವಂತನನ್ನು ಹೇಗೆ ಹೇಳ್ತವೆ ಅಂತ ತಿಳ್ಕೊಂಡ್ರೆ, ಒಟ್ಟಾರೆ ಸಾಹಿತ್ಯ ಎಲ್ಲವೂ ಕೂಡ ಭಗವಂತನನ್ನು ಹೇಗೆ ಹೇಳ್ತವೆ, ಏನ್ ಮಹಿಮೆ ವರ್ಣನೆ ಮಾಡ್ತದೆ ಅಂತ ನಾವು ತಿಳ್ಕೊಂಡಂತೇನೆ. ಮಹಾಭಾರತದ ಐತಿಹಾಸಿಕ ಮುಖ, ತಾತ್ವಿಕ ಮುಖ,
ಮತ್ತು ಸ್ತೋತ್ರದ ಮುಖ, ಈ 3 ಮುಖಗಳಲ್ಲಿಯೂ ಕೂಡ ಈ ಸ್ತೋತ್ರದ ಮುಖ ಏನಿದೆ ಇದು ಬಹಳ ಮಹತ್ವದ್ದು ಅಂತ ವಿದ್ವಾಂಸರು ವರ್ಣನೆ ಮಾಡ್ತಾರೆ. ಮಹಾಭಾರತಸ್ಯ ತ್ರಿಷುಚ ಅರ್ಥೇಶು ತೃತೀಯ ಉಪರಿಚರಾದಿ ಏವ ಸರ್ವೋನ್ನತಃ ಸಾರಭೂತಃ ಅರ್ಥ. ಮಹಾಭಾರತದ 1,00,000 ಶ್ಲೋಕಗಳು ಭಗವಂತನ ನಾಮಗಳನ್ನು ಹೇಳ್ತವೆ. ಅದರ ಸಂಕ್ಷಿಪ್ತ ರೂಪವೇ ಈ ವಿಷ್ಣು ಸಹಸ್ರನಾಮ ಅಂತ ನಾವು ತಿಳ್ಕೊಳ್ಬೇಕು. ಇದು ಒಂದನೇ ವೈಶಿಷ್ಟ್ಯ. ಎರಡನೇ ವೈಶಿಷ್ಟ್ಯದ ಕುರಿತಾಗಿ ನಾವು ನಾಳೆ ದಿವಸ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಾಣ್ತಾ ಇದೆ.